ಶಾರುಖ್ ಖಾನ್ ಜೊತೆ ಸಿನಿಮಾ ಮಾಡ್ತಾರ ಸುಕುಮಾರ್. ಮತ್ತೊಂದು ಬಿಗ್ ಬಜೆಟ್ಗೆ ಕೈ ಹಾಕಿದ್ರ ಪುಷ್ಪ ಡೈರೆಕ್ಟರ್. ಹೊಸ ಸಿನಿಮಾ ಬಜೆಟ್ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಏನೇ ಕಿಂಗ್ ಖಾನ್ ಆದ್ರೂ ಅದು ಬಾಲಿವುಡ್ಗೆ ಮಾತ್ರ ಸೀಮಿತ. ಸೌತ್ ಇಂಡಿಯಾಗೆ ಯಾವ ಕಿಂಗು ಇಲ್ಲ, ಯಾವ ಮಂತ್ರಿನೂ ಇಲ್ಲ ಅನ್ನೋ ಮಾತು ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಈ ಮಾತು ನಿಜಾನ ಸುಳ್ಳ ಗೊತ್ತಿಲ್ಲ. ಆದ್ರೆ ಸದ್ಯ ಶಾರುಖ್ ಖಾನ್ ಸೌತ್ ಇಂಡಿಯಾದ ಸ್ಟಾರ್ ಡೈರೆಕ್ಟರ್ ಸುಕುಮಾರ್ ಜೊತೆ ಸಿನಿಮಾ ಮಾಡ್ತಿದ್ದಾರೆ ಅನ್ನೋ ಸುದ್ದಿಯೊಂದು ಸದ್ಯ ಅಷ್ಟ ದಿಕ್ಕುಗಳಿಂದ ಕೇಳಿ ಬರ್ತಾ ಇದೆ. ಹೌದು, ಸತತ ಸೋಲುಗಳನ್ನ ಕಂಡು ಆ ನಂತರ 4 ವರ್ಷ ಅಜ್ಞಾತವಾಸಕ್ಕೆ ತೆರಳಿದಂತಹ ಶಾರುಖ್ ಖಾನ್ 2023ರಲ್ಲಿ ಫಿನಿಕ್ಸ್ ನಂತೆ ಎದ್ದು ಬಂದಿದ್ರು. ಒಂದೇ ವರ್ಷದಲ್ಲಿ 2 ಬ್ಲಾಕ್ ಬಸ್ಟರ್ ಮತ್ತು ಒಂದು ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿದ್ರು. ಸದ್ಯ ಸುಕುಮಾರನ್ಗೆ ಕಾಲ್ ಶೀಟ್ ಕೊಡೋಕೆ ರೆಡಿಯಾಗಿದ್ದಾರಂತೆ. ಎಸ್, ತೆಲುಗು ಸಿನಿಮಾ ಕ್ಷೇತ್ರದಲ್ಲಿ ಖ್ಯಾತ ನಿರ್ದೇಶಕರಾಗಿರುವ ಸುಕುಮಾರ್ ಜೊತೆ ಕಿಂಗ್ ಖಾನ್ ಶಾರುಖ್ ಅವರ ಸಿನಿಮಾ ಸೆಟ್ ಏರಲಿದೆ ಅನ್ನೋ ವಿಚಾರ ಎಲ್ಲೆಡೆ ಗುಲ್ಲೆದಿದೆ. ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣದ ಅಡಿ ಪ್ಯಾನ್ ಇಂಡಿಯಾ ಆಕ್ಷನ್ ಡ್ರಾಮಾಗೆ ಶಾರುಖ್ ಖಾನ್ ಹೀರೋ ಆಗ್ತಿದ್ದಾರಂತೆ. ಅಲ್ಲದೆ ಈ ಸಿನಿಮಾದಲ್ಲಿ ರಾಜಕೀಯ ಕತೆ ಹೊಂದಿರುತ್ತದೆ ಎಂದು ಹೇಳಲಾಗ್ತಾ ಇದೆ. ಟಾಲಿವುಡ್ ನ ಸ್ಟಾರ್ ಡೈರೆಕ್ಟರ್ ಗಳಲ್ಲಿ ಒಬ್ಬರಾದ ಸುಕುಮಾರ್ ಸಿನಿಮಾ ಮಾಡಿದ್ರೆ ಯಶಸ್ಸು ಪಕ್ಕ ಅಂತ ಜನ ಮಾತನಾಡಿಕೊಳ್ತಾರೆ. ಪುಷ್ಪ 2, ರಂಗಸ್ಥಳಂ, ನಾನಕು ಪ್ರೇಮತು, ಆರ್ಯ 2 ಸೇರಿದಂತೆ ಮಾಡಿದ ಮೂವಿಗಳೆಲ್ಲ ಬೇಗ ಹಿಟ್ ಕೊಟ್ಟಿವೆ. ಮೈತ್ರಿ ಮೂವಿ ಮೇಕರ್ಸ್ ಅಡಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲು ದೊಡ್ಡ ಯೋಜನೆ ಇದೆ. ಆದರೆ ಈ ಸಿನಿಮಾ ಬಗ್ಗೆ ಈಗಲೇ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಆದರೆ ಶಾರುಖ್ ಖಾನ್ ಹಾಗೂ ನಿರ್ದೇಶಕ ಸುಕುಮಾರನ್ ಕಾಂಬಿನೇಷನ್ ನಲ್ಲಿ ಸಿನಿಮಾ ಬರುವ ನಿರೀಕ್ಷೆಯಂತೂ ಇದೆ. ಸ್ಕ್ರಿಪ್ಟ್ ಅಂತಿಮಗೊಳ್ಳಲು ಇನ್ನು 2-3 ತಿಂಗಳಂತೂ ಬೇಕಾಗಬಹುದು. 1,000 ಕೋಟಿ ಬಜೆಟ್ ನಲ್ಲಿ ಈ ಸಿನಿಮಾ ನಿರ್ಮಾಣ ಆಗಲಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಸಿನಿ ರಂಗದಲ್ಲಿ ಈ ಇಬ್ಬರು ಉನ್ನತ ಸ್ಥಾನದಲ್ಲಿ ಇರೋದ್ರಿಂದ ಈಗಾಗಲೇ ಸಾಕಷ್ಟು ಬ್ಯುಸಿ ಇದ್ದಾರೆ. ನಿರ್ದೇಶಕ ಸುಕುಮಾರನ್ ಅವರು ರಾಮ್ ಚರಣ್ ಜೊತೆ ಮಾಡ್ತಾ ಇರುವ RC-17 ಸಿನಿಮಾದಲ್ಲಿ ಸಖತ್ ಬ್ಯುಸಿ ಆಗಿದ್ದಾರೆ. ಇತ್ತ ಶಾರುಖ್ಗೂ ಬಿಡುವಿಲ್ಲದ ಸಿನಿಮಾ ಕೆಲಸಗಳಿವೆ. ಆದರೆ ಮೈತ್ರಿ ಮೂವಿ ಮೇಕರ್ಸ್ ಶಾರುಖ್ ಜೊತೆ ಸಂಪರ್ಕದಲ್ಲಿದೆ ಎಂಬ ಸುದ್ದಿ ಅಂತೂ ಸದ್ಯ ಶಾರುಖ್ ಅಭಿನಯದ ಚಿತ್ರ ಬಂದು ಮತ್ತೆ 2 ವರ್ಷಗಳಾಗಿವೆ. ಈ 2 ವರ್ಷದಲ್ಲಿ ಶಾರುಖ್ ಖಾನ್ ಒಪ್ಪಿಕೊಂಡಿರುವ ಚಿತ್ರ ಕಿಂಗ್ ಮಾತ್ರ. ಚಿತ್ರದ ನಿರ್ಮಾಣ ಕೂಡ ಇವರದ್ದೇ. ವಿಶೇಷ ಅಂದ್ರೆ ಈ ಚಿತ್ರದ ಮೂಲಕ ಶಾರುಖ್ ಖಾನ್ ಅವರ ಮುದ್ದಾದ ಮಗಳು ಸುಹಾನಾ ಖಾನ್ ಚಿತ್ರರಂಗಕ್ಕೆ ಬರ್ತಾ ಇದ್ದಾರೆ. ಈ ಹಿಂದೆ ಸುಹಾನಾ ಆರ್ಟಿಸ್ಟ್ ಚಿತ್ರವನ್ನ ಮಾಡಿದಾದ್ರೂ ಅದು ನೇರವಾಗಿ OTTಯಲ್ಲಿ ಬಿಡುಗಡೆಯಾಗಿತ್ತು. ಹೀಗಾಗಿ ಬೆಳ್ಳಿ ತೆರೆಯಲ್ಲಿ ಕಿಂಗ್ ಸುಹಾನಾಗೆ ಮೊದಲ ಅನುಭವ. ಈ ಹಿನ್ನೆಲೆ ಶಾರುಖ್ ಖಾನ್ ಅವರ ಅಭಿಮಾನಿಗಳು ಈ ಚಿತ್ರಕ್ಕೆ ಕಾತುರಾಗ್ತಾ ಇದ್ದಾರೆ. ತೆರೆಯ ಮೇಲೆ ಅಪ್ಪ ಮತ್ತು ಮಗಳ ಜುಗಲ್ಬಂದಿ ನೋಡಲು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಪಠಾಣ್ ಚಿತ್ರವನ್ನ ನಿರ್ದೇಶಿಸಿದ ಸಿದ್ಧಾರ್ಥ್ ಆನಂದ್ ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಇನ್ನು ದೀಪಿಕಾ ಪಡುಕೋಣೆ ಈ ಚಿತ್ರದಲ್ಲಿ ಶಾರುಖ್ ಖಾನ್ಗೆ ಜೋಡಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿಯೂ ಇದೆ. ಅಭಿಷೇಕ್ ಬಚ್ಚನ್, ಜೈದೀಪ್ ಅಹ್ಲುವಾಲಿಯಾ, ಅನಿಲ್ ಕಪೂರ್, ರಾಣಿ ಮುಖರ್ಜಿ, ಜಾಕಿ ಶ್ರಾಫ್ ಹೀಗೆ ಬಹುದೊಡ್ಡ ತಾರಾ ಬಳಗವನ್ನ ಕಿಂಗ್ ಚಿತ್ರಕ್ಕೆ ಆಯ್ಕೆ ಮಾಡಲಾಗಿದೆ. ಇನ್ನು ಈ ಹಿಂದೆ ಶಾರುಖ್ ಕೆಲ ಕಥೆಗಳನ್ನ ಕೇಳಿದ್ದು, ಆ ಪೈಕಿ ಈ ವರ್ಷದ ಅಂತ್ಯದೊಳಗೆ 1-2 ಚಿತ್ರಗಳಿಗೆ ಶಾರುಖ್ ಖಾನ್ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆಯೂ ಇದೆ. ವಿಶೇಷ ಅಂದ್ರೆ ಹೇಗೆ ಶಾರುಖ್ ಖಾನ್ ಒಪ್ಪಿಕೊಳ್ಳಲಿರುವ ಚಿತ್ರಗಳಲ್ಲಿ ಮೈತ್ರಿ ಸಂಸ್ಥೆಗೆ ಸಂಬಂಧಿಸಿದ ಸಿನಿಮಾ ಇರಬಹುದಾ ಅದು ಗೊತ್ತಿಲ್ಲ. ಒಟ್ನಲ್ಲಿ ಸದ್ಯ ಶಾರುಖ್ ಖಾನ್ ಮತ್ತು ಸುಕುಮಾರ್ ಜೋಡಿಯ ಚಿತ್ರದ ಕುರಿತು ಚರ್ಚೆ ಜೋರಾಗಿದೆ. ನಿಜಕ್ಕೂ ಸುಕುಮಾರ್ ಜೊತೆ ಶಾರುಖ್ ಖಾನ್ ಕೈ ಜೋಡಿಸ್ತಾರಾ? ಶೀಘ್ರದಲ್ಲಿಯೇ ಉತ್ತರ ಸಿಗಲಿದೆ.